ಫಸ್ಟ್ ಮ್ಯಾಚ್ನಲ್ಲಿ ಸೂಪರ್ ಡೂಪರ್ ಬ್ಯಾಟಿಂಗ್, ಸೆಕೆಂಡ್ ಮ್ಯಾಚ್ನಲ್ಲಿ ಬ್ಯಾಟಿಂಗ್ ಲೈನಪ್ ಕಂಪ್ಲೀಟ್ ಫೇಲ್. ಸೌತ್ ಆಫ್ರಿಕಾ ವಿರುದ್ಧದ T20 ಸರಣಿಯಲ್ಲಿ ಒಂದು ಪಂದ್ಯವನ್ನ ಗೆದ್ದು ಮತ್ತೊಂದು ಮ್ಯಾಚ್ ಅನ್ನ ಕೈಚೆಲ್ಲಿಕೊಂಡಿರುವಂತಹ ಭಾರತಕ್ಕೆ ಇವತ್ತಿನ ಫೈಟ್ ತುಂಬಾನೇ ಇಂಪಾರ್ಟೆಂಟ್. ಇವತ್ತಿನ ಮ್ಯಾಚ್ ಗೆದ್ದರಷ್ಟೇ ಸೀರೀಸ್ ಗೆಲ್ಲೋಕೆ ಅವಕಾಶ ಇದೆ. ಇಲ್ಲದೇ ಇದ್ರೆ ಮುಂದಿನ ಪಂದ್ಯದಲ್ಲಿ ಡೂ ಆರ್ ಡೈ ಎನ್ನುವ ಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಬದಲಾವಣೆ ಮಾಡೋ ಸಾಧ್ಯತೆ ಇದೆ. ಅಷ್ಟಕ್ಕೂ ಇಂದಿನ ಮ್ಯಾಚ್ಗೆ ಭಾರತ ಹೇಗೆ ಸಿದ್ಧವಾಗಿದೆ, ಪ್ಲೇಯಿಂಗ್ 11 ನಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ, RCB ಆಟಗಾರರಿಗೆ ಸಿಗುತ್ತಾ ಪದಾರ್ಪಣೆ ಭಾಗ್ಯ, ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ನಡುವಿನ 3ನೇ T20 ಪಂದ್ಯಕ್ಕೆ ಸೆಂಚುರಿಯನ್ ಸ್ಟೇಡಿಯಂ ಈಗಾಗಲೇ ರೆಡಿಯಾಗಿದೆ. ಎರಡೂ ಟೀಮ್ಗಳು ತಲಾ ಒಂದೊಂದು ಪಂದ್ಯವನ್ನ ಗೆದ್ದುಕೊಂಡಿರೋದ್ರಿಂದ 3ನೇ ಮ್ಯಾಚ್ ಭಾರಿ ಕುತೂಹಲ ಮೂಡಿಸಿದೆ. ಈ ಪಂದ್ಯವನ್ನ ಗೆದ್ದರಷ್ಟೇ ಸರಣಿಯಲ್ಲಿ ಮುನ್ನಡೆ ಸಾಧಿಸಲಿದ್ದಾರೆ. ಮೊದಲ ಮ್ಯಾಚ್ನಲ್ಲಿ ಅಬ್ಬರಿಸಿದ ಭಾರತೀಯ ಆಟಗಾರರು ಸೆಕೆಂಡ್ ಮ್ಯಾಚ್ನಲ್ಲಿ ಸೈಲೆಂಟ್ ಆಗಿದ್ರು. ಹೀಗಾಗಿ 3ನೇ ಪಂದ್ಯಕ್ಕೆ ಒಂದಷ್ಟು ಸ್ಟ್ರಾಟಜಿಯೊಂದಿಗೆ ಕಣಕ್ಕಿಳಿಯೋಕೆ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಯಾಕಂದ್ರೆ ದಕ್ಷಿಣ ಆಫ್ರಿಕಾದ ಬೌಲಿಂಗ್ ವಿಭಾಗ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದರಲ್ಲೂ ಕೂಡ ಜೆರಾಲ್ಡ್ ಕೊಯೆಟ್ಲಿ ಮತ್ತು ಮಾರ್ಕೋ ಜಾನ್ಸನ್ ಅವರ ಮಾರಕ ಬೌಲಿಂಗ್ ಟೀಮ್ ಇಂಡಿಯಾವನ್ನ ಸಂಕಷ್ಟಕ್ಕೆ ಸಿಲುಕಿಸೋ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸೋಲಿನಿಂದ ಪಾರಾಗಬೇಕು ಅಂದ್ರೆ ಇಂದಿನ ಪಂದ್ಯ ಗೆಲ್ಲಲೇಬೇಕು. 4 ಪಂದ್ಯಗಳ ಸರಣಿಯಲ್ಲಿ 2 ತಂಡಗಳು ಒಂದೊಂದು ಮ್ಯಾಚ್ ಅನ್ನ ಗೆದ್ದು ಸಮಬಲ ಸಾಧಿಸಿವೆ. ಭಾರತ ಸರಣಿಯನ್ನ ಗೆಲ್ಲಬೇಕು ಅಂದ್ರೆ ಅಥವಾ ಸೋಲಿನಿಂದ ಪಾರಾಗಬೇಕು ಅಂದ್ರೆ ಸೆಂಚುರಿಯನ್ನಲ್ಲಿ ಇಂದು ನಡೆಯಲಿರುವಂತಹ 3ನೇ T20 ಪಂದ್ಯವನ್ನ ಗೆಲ್ಲೇಬೇಕು. ಮೊದಲ ಪಂದ್ಯದಲ್ಲಿ 61 ರನ್ಗಳ ಅಂತರದಿಂದ ದಕ್ಷಿಣ ಆಫ್ರಿಕಾವನ್ನ ಭಾರತ ಸುಲಭವಾಗಿ ಸೋಲಿಸಿತ್ತು. ಆದರೆ 2ನೇ ಪಂದ್ಯದಲ್ಲಿ 3 ವಿಕೆಟ್ಗಳಿಂದ ಸೋಲೊಪ್ಪಿಕೊಂಡಿತ್ತು. ಬ್ಯಾಟಿಂಗ್ ಲೈನಪ್ ಕಂಪ್ಲೀಟ್ ಫೇಲ್ಯೂರ್ ಆಗಿತ್ತು. ಪ್ಲೇಯಿಂಗ್ 11 ನಲ್ಲಿ ಇಬ್ಬರಿಗೆ ಕೊಕ್. ಇನ್ನು ಇಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ 2 ಬದಲಾವಣೆಗಳನ್ನು ಮಾಡೋ ಸಾಧ್ಯತೆ ಇದೆ. ಅಕ್ಷರ್ ಪಟೇಲ್ ಬದಲಿಗೆ ರಮಣದೀಪ್ ಸಿಂಗ್ಗೆ ಚಾನ್ಸ್ ನೀಡಬಹುದು. ಹಾಗೆಯೇ ಆವೇಶ್ ಖಾನ್ ಸ್ಥಾನದಲ್ಲಿ ಯಶ್ ದಯಾಳ್ ಕಣಕ್ಕಿಳಿಯಬಹುದು. ಬಟ್ ಬ್ಯಾಟಿಂಗ್ ನಲ್ಲಿ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಜೊತೆ ಅಭಿಷೇಕ್ ಶರ್ಮಾ ಮುಂದುವರಿತಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು 4ನೇ ಕ್ರಮಾಂಕದಲ್ಲಿ ಎಡಗೈ ದಾಂಡಿಗ ತಿಲಕ್ ವರ್ಮಾ ಬ್ಯಾಟ್ ಬೀಸಬಹುದು. ಇನ್ನು 5ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಗೆ ಮತ್ತೆ ಚಾನ್ಸ್ ಸಿಗುತ್ತೆ. ಇನ್ನು 6ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಪಾಲಾಗಲಿದೆ. ಹಾಗೆಯೇ 7ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್, ರಮಣದೀಪ್ ಸಿಂಗ್ಗೆ ಚಾನ್ಸ್ ನೀಡೋ ಸಾಧ್ಯತೆ ಇದೆ. ಇನ್ನು ಬೌಲರ್ಗಳಾಗಿ ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ರವಿ ಬಿಷ್ಣೋಯ್ ಹಾಗೆ ಯಶ್ ದಯಾಳ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಯುವ ಕ್ರಿಕೆಟಿಗರಿಗೆ ಸಿಗುತ್ತಾ ಪದಾರ್ಪಣೆ ಭಾಗ್ಯ. ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ 3ನೇ ಪಂದ್ಯದಲ್ಲಿ ಯುವ ಕ್ರಿಕೆಟಿಗರಿಗೆ ಅವಕಾಶ ನೀಡೋ ಯೋಚನೆಯಲ್ಲಿದೆ. RCB ಮತ್ತು KKR ಯುವ ಆಟಗಾರರಾದಂಥ ಯಶ್ ದಯಾಳ್, ವಿಜಯ್ ಕುಮಾರ್ ವೈಶಾಖ್ ಮತ್ತು ರಮಣದೀಪ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡೋ ಸಾಧ್ಯತೆ ಇದೆ. ಇನ್ನು ರಮಣದೀಪ್ ಸಿಂಗ್ ಅವರನ್ನ ಭಾರತ ತಂಡಕ್ಕೆ ಸೇರಿಸಿಕೊಂಡ್ರೆ ಭಾರತ ಬ್ಯಾಟಿಂಗ್ ಕ್ರಮಾಂಕ ಮತ್ತಷ್ಟು ಬಲಗೊಳ್ಳುತ್ತೆ. ಹೀಗಾಗಿ ಅಕ್ಷರ್ ಪಟೇಲ್ ಬದಲಿಗೆ ರಮಣದೀಪ್ ಅವರನ್ನ ಆಯ್ಕೆ ಮಾಡೋ ಯೋಚನೆಯಲ್ಲಿದೆ ಮ್ಯಾನೇಜ್ಮೆಂಟ್. ಇನ್ನು ರಮಣದೀಪ್ 200ರ ಸ್ಟ್ರೈಕ್ ರೇಟ್ ನಲ್ಲಿ T20 ಕ್ರಿಕೆಟ್ ನಲ್ಲಿ ಈವರೆಗೂ ಕೂಡ ರನ್ ಅನ್ನ ಗಳಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಹರ್ಷದೀಪ್ ಸಿಂಗ್ ಅಥವಾ ಆವೇಶ್ ಖಾನ್ ಬದಲಿಗೆ ಯಶ್ ದಯಾಳ್ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಳ್ಬಹುದು. ಅಲ್ಲದೆ ಪಂದ್ಯ ನಡೆಯುತ್ತಿರುವಂತಹ ಮೈದಾನ ಸ್ಪಿನ್ಗೆ ಸಹಾಯಕವಾಗಿಲ್ಲ. ಹೀಗಾಗಿ ವೇಗದ ಬೌಲರ್ಗಳಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಹಾಗೆ ರವಿ ಬಿಷ್ಣೋಯ್ ಬದಲಿಗೆ ಕರ್ನಾಟಕದ ವೇಗದ ಬೌಲರ್ ವಿಜಯ್ ಕುಮಾರ್ ವೈಶಾಖ್ ಅವರಿಗೆ ಅವಕಾಶವನ್ನು ನೀಡಬಹುದು. ಅಭಿಷೇಕ್ ಶರ್ಮಾಗೆ ಆಫ್ರಿಕಾ ಸರಣಿಯೇ ಕೊನೆ ಪಂದ್ಯವಾಗುತ್ತಾ? IPL ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಅಬ್ಬರ ನೋಡೋದೇ ಚೆನ್ನಾಗಿತ್ತು. ಹೈದರಾಬಾದ್ ಪರ ಹೊಡಿಬಡಿ ಆಟವಾಡಿದ್ದ ಈ ಅಭಿಗೆ ಟೀಮ್ ಇಂಡಿಯಾದ T20 ಸರಣಿಯಲ್ಲಿ ಚಾನ್ಸ್ ನೀಡಲಾಗಿತ್ತು. ಆದರೆ ಅದ್ಯಾಕೋ ಏನೋ ಬ್ಯಾಟಿಂಗ್ ನಲ್ಲಿ ಇತ್ತೀಚೆಗೆ ಸದ್ದು ಮಾಡ್ತಾನೇ ಇಲ್ಲ. ತಮ್ಮ ವೃತ್ತಿ ಜೀವನದ 2ನೇ ಪಂದ್ಯದಲ್ಲಿ ಅದ್ಭುತ ಶತಕ ಸಿಡಿಸಿದ್ದ ಯುವ ಎಡಗೈ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಆ ಬಳಿಕ ಒಂದೇ ಒಂದು ದೊಡ್ಡ ಇನ್ನಿಂಗ್ಸ್ ಆಡೋಕ್ಕೂ ಕೂಡ ಸಾಧ್ಯವಾಗಿಲ್ಲ. ಅಭಿಷೇಕ್ ಶರ್ಮಾ ಭಾರತ ಪರ ಇದುವರೆಗೆ 9 ಪಂದ್ಯಗಳನ್ನಾಡಿದ್ದಾರೆ. ಅದರಲ್ಲಿ 10ಕ್ಕೂ ಹೆಚ್ಚು ಎಸೆತಗಳನ್ನು ಎದುರಿಸಿದ್ದು ಕೇವಲ 3 ಸಲ. ಇನ್ನು ಉಳಿದಂತೆ 10 ಎಸೆತಗಳನ್ನು ಎದುರಿಸುವ ಮುನ್ನವೇ ಔಟ್ ಆಗಿದ್ದಾರೆ. ಇವತ್ತಿನ ಪಂದ್ಯದಲ್ಲೂ ಕೂಡ ಇದೇ ಫೇಲ್ಯೂರ್ ಕಂಟಿನ್ಯೂ ಆದರೆ ಇದೇ ಕೊನೆ ಅವಕಾಶ ಎನ್ನಲಾಗ್ತಾ ಇದೆ. ಇನ್ನು ಪಂದ್ಯ ನಡೆಯಲಿರುವಂತಹ ಸೆಂಚುರಿಯನ್ ಸ್ಟೇಡಿಯಂ ಪಿಚ್ ವೇಗ ಮತ್ತು ಬೌನ್ಸ್ಗೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ಹಾಗಾಗಿ ವೇಗಿಗಳು ಈ ಪಿಚ್ನಲ್ಲಿ ಬ್ಯಾಟರ್ಗಳನ್ನ ಕಾಡಬಹುದು. ಇನ್ನು ಹೆಚ್ಚುವರಿ ಬೌನ್ಸ್ ಸಿಗೋದ್ರಿಂದ ಸ್ಪಿನ್ನರ್ಗಳು ಕೂಡ ಪ್ರಾಬಲ್ಯವನ್ನು ಮೆರೆಯೋ ಚಾನ್ಸಸ್ ಇದೆ. ಇಲ್ಲಿ ನಡೆದಿರುವಂತಹ 14 ಪಂದ್ಯಗಳ ಪೈಕಿ 8ರಲ್ಲಿ ಮೊದಲು ಫೀಲ್ಡಿಂಗ್ ಮಾಡಿದಂಥ ತಂಡಗಳೇ ಜಯವನ್ನ ಸಾಧಿಸಿವೆ. ಸೊ ಅಂತಿಮವಾಗಿ ಇಂದಿನ ಪಂದ್ಯವನ್ನ ಭಾರತ ಗೆಲ್ಲೇಬೇಕಿದೆ. ಇಲ್ಲದೇ ಇದ್ರೆ ತವರಿನ ಲಾಭವನ್ನ ಪಡೆದು ಸೌತ್ ಆಫ್ರಿಕಾ ಆಟಗಾರರು ಭಾರತವನ್ನ ಸೋಲಿಸೋಕೆ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮಸ್ಕಾರ.